ಈ 6 ಜನ ನಕ್ಸಲರು ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ ಕುಪ್ಲೂರು, ಜಿಶಾ, ವಸಂತು ಮತ್ತೆ ಮಾರಪ್ಪ ಇವರು ಮುಖ್ಯಮಂತ್ರಿಗಳ ಎದುರಿಗೆ ಶರಣಾಗಿ ಮುಖ್ಯವಾಹಿನಿಗೆ ಬರಲಿದ್ದಾರೆ. ಇದೊಂದು ಕರ್ನಾಟಕದ ಮಟ್ಟಿಗೆ ಇದೊಂದು ಮಹತ್ವದ ದಿನ. ಹಿಂಸೆ, ಪ್ರತಿಹಿಂಸೆ ಮತ್ತೆ ಈ ಸಾವು, ಈ ಸರಪಳಿ ಕ್ರಿಯೆ ಇವತ್ತಿಗೆ ಕೊನೆ ಆಗ್ಬೋದು ಅಂತ ಒಂದು ಆಶಯ ನಮಗಿದೆ. ಇದನ್ನ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಅನೇಕ ಜನ, ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಇವರೆಲ್ಲರೂ ಹಲವು ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಗೆಲುವು ಅಂತಲೇ ಹೇಳಬೇಕು. ಸರ್ಕಾರದ ಉತ್ತೇಜನಕಾರಿ ಪ್ಯಾಕೇಜ್ ಒಂದು, ಎರಡನೇದು ನಮ್ಮ ಶರಣಾಗತಿ ಸಮಿತಿಯ ಪ್ರಯತ್ನ, ಇತರ ಒಡನಾಡಿಗಳ ಸಹಕಾರ, ಇದೆಲ್ಲದಕ್ಕಿಂತ ಮಿಗಿಲಾದದ್ದು. ಇದು ನಮ್ಮಿಂದ ಆಯಿತು ಅಂತಲ್ಲ, ಇದೆಲ್ಲದಕ್ಕಿಂತ ಮಿಗಿಲಾದದ್ದು ಹೋರಾಟ ನಿರತ ನಕ್ಸಲ್ ಕಾರ್ಯಕರ್ತರು ಪ್ರಜಾಪ್ರಭುತ್ವದ ಮುಖ್ಯವಾಹಿನಿಗೆ ಬಂದು ಜನಗಳೊಂದಿಗೆ ಸೇರಿ ಜನಪರ ಆಶಯಗಳನ್ನ, ಹೋರಾಟಗಳನ್ನು ಮುಂದುವರಿಸುವ ನಿರ್ಧಾರ ಮಾಡಿರೋದೇ ಮಹತ್ವ. ನಮ್ಮೆಲ್ಲರ ಪ್ರಯತ್ನಕ್ಕಿಂತ ಮುಖ್ಯವಾದದ್ದು ಅವರ ನಿರ್ಧಾರವೇ. ಈ ಒಂದು ಪ್ರಕ್ರಿಯೆಗೆ ಒಂದು ಮಹತ್ವದ ತಿರುವು ಬಂದಿದ್ದು ಅವರ ನಿರ್ಧಾರದಿಂದಾಗಿ. ಹಾಗಾಗಿ ಅವರು ನಮ್ಮನ್ನ ಘನತೆಯಿಂದ ನಡೆಸ್ಕೋಬೇಕು ಅಂತ ಹೇಳಿದರೆ ಅವರ ಬೇಡಿಕೆಗಳೇನಿದೆ, ಚಾರ್ಟರ್ ಆಫ್ ಡಿಮ್ಯಾಂಡ್ಸ್, ಅದರಲ್ಲಿ ಬಹುತೇಕ ಅಂಶಗಳು ಜನರ ಹಿತಾಸಕ್ತಿಗೆ ಸಂಬಂಧಪಟ್ಟಿರುವಂಥದ್ದೇ ಆಗಿದೆ. ನಿರುದ್ಯೋಗ ನಿವಾರಣೆ ಕುರಿತು ಮಾತಾಡಿದ್ದಾರೆ, ಭತ್ತ ಬೆಳೆಯುವ ರೈತರ ಕುರಿತು ಮಾತನಾಡಿದ್ದಾರೆ, ಆದಿವಾಸಿಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ವೈಯಕ್ತಿಕವಾದದ್ದು ಬೇಡಿಕೆಗಳನ್ನು ಅವರು ಹೆಚ್ಚೇನಿಟ್ಟಿಲ್ಲ. ಅವರ ಆರೋಗ್ಯ ವಿಚಾರ ಸಂಬಂಧಪಟ್ಟಂಗೆ ಸರ್ಕಾರದ ಒಂದು ಸಹಾಯವನ್ನು ಕೇಳಿದ್ದಾರೆ. ಅವರು ಉಳಿದ ಹಾಗೆ ಅವರು ಜನಪರವಾಗಿರುವಂಥ, ಜನರಿಗೆ ಬೇಕಾಗಿರುವಂಥ ವಿಚಾರಗಳನ್ನು ಮಂಡಿಸಿದ್ದಾರೆ. ಇವರು ಮುಖ್ಯವಾಹಿನಿಗೆ ಬರುವ ಮೂಲಕ ಅವರ ಈ ಒಂದು ಆಶೋತ್ತರಗಳನ್ನು ಅವರು ಕಾನೂನಿನ ಚೌಕಟ್ಟಿಯಲ್ಲಿ ಮುಂದುವರಿಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಕರ್ನಾಟಕದ ಜನತೆ ಈ ಬೆಳವಣಿಗೆಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ನಾನು ಈ ಶರಣಾಗತಿ ಸಮಿತಿಯ ಸದಸ್ಯನಾಗಿ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ಇದು ಪ್ರಜಾಪ್ರಭುತ್ವಕ್ಕಾದ ಗೆಲುವು ಅಂತಲೇ ನನ್ನ ಅಭಿಪ್ರಾಯ. ನಮಸ್ತೆ.